ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಶಹೀನ್ ಅಫ್ರಿದಿ, ನಸೀಮ್ ಶಾ, ಮೊಹಮ್ಮದ್ ಆಮೀರ್, ಇಫ್ತಿಖಾರ್ ಅಹ್ಮದ್, ಇಮಾದ್ ವಾಸಿಮ್, ಹ್ಯಾರಿಸ್ ರಾಫ್ ಇವರೊಂದಿಗೆ ಕೂಡಿರ್ತಕ್ಕಂತಹ ಪಾಕಿಸ್ತಾನ್ ಟೀಮಿನ ಬಾಲಿಂಗ್ ಅಟ್ಯಾಕ್ ಇದು ಜಗತ್ತಿನ ಶ್ರೇಷ್ಠ ಬಾಲಿಂಗ್ ಅಟ್ಯಾಕ್ ಅಂತ ತಿಳ್ಕೊಂಡು ಅಂತ ಇದ್ದಾರೆ. ಯಾಕಪ್ಪ ಅಂತಂದರೆ ನಸೀಮ್ ಶಾ ಅವರು 4 ಓವರ್ಗಳಲ್ಲಿ 21 ರನ್ಗಳಿಗೆ 3 ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ. ಹ್ಯಾರಿಸ್ ರಾಫ್ ಅವರು 3 ಓವರ್ಗಳಲ್ಲಿ 21 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ. ಮತ್ತು ಶಹೀನ್ ಅಫ್ರಿದಿ ಅವರು 4 ಓವರ್ಗಳಲ್ಲಿ 29 ರನ್ಗಳಿಗೆ 1 ವಿಕೆಟನ್ನು ಪಡೆದುಕೊಳ್ತಾರೆ. ಮೊಹಮ್ಮದ್ ಆಮೀರ್ ಅವರು ಇನ್ನೊಂದು ಕಡೆ 4 ಓವರ್ಗಳಲ್ಲಿ 23 ರನ್ ನೀಡಿ 2 ವಿಕೆಟ್ಗಳನ್ನು ಪಡೆದುಕೊಂಡು ಭಾರತವನ್ನು 119 ರನ್ಗಳಿಗೆ ರಿಸ್ಟ್ರಿಕ್ಷನನ್ನು ಮಾಡಿದ್ರಿಂದ ಎಲ್ಲ ಕಡೆಗೆ ಚರ್ಚೆ ಆಗ್ತಾಯಿದೆ. ಪಾಕಿಸ್ತಾನದ ಬಾಲರ್ಗಳು ಸ್ಟ್ರಾಂಗ್ ಆಗಿದ್ದಾರೆ, ಗ್ರೇಟೆಸ್ಟ್ ಬಾಲಿಂಗ್ ಒಂದು ಯೂನಿಟ್ ಆಗಿದೆ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾದರೆ ಇಂಡಿಯನ್ ಬಾಲರ್ಗಳು ಅಂಡರ್ ರೇಟೆಡ್ ಬಾಲರ್ಸ್ಗಳದಾರೇನು? ನಮ್ಮ ಇಂಡಿಯನ್ ಬಾಲಿಂಗ್ ಯೂನಿಟನ್ನು ನಾವು ಗಮನಿಸ್ಕೊಳ್ಳೋದು ಆದರೆ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಅವರು 119 ರನ್ಗಳನ್ನು ನಮಗೆ ಮಾಡಿಕೊಟ್ಟಿಲ್ಲಪ್ಪ ಅಂತಂದರೆ ಅವರಿಗೆ 113 ರನ್ಗಳಿಗೆ ಅವರನ್ನು ಕಟ್ಟಿ ಹಾಕುವಲ್ಲಿ ನಮ್ಮ ಬಾಲರ್ಸ್ಗಳು ಯಶಸ್ವಿ ಆಗ್ತಾರೆ. ಹಾಗೆ ನೋಡೋದಾದರೆ 10 ಓವರ್ಗಳಲ್ಲಿ 57 ರನ್ಗೆ 2 ವಿಕೆಟ್ಗಳನ್ನು ಪಾಕಿಸ್ತಾನ ಕಳೆದುಕೊಂಡಿರುತ್ತೆ. ಇನ್ನು ಬೇಕಾಗಿರುವುದು ಕೇವಲ 60 ಎಸೆತಗಳಲ್ಲಿ 62 ರನ್ಗಳು. ಇಲ್ಲಿಂದ ಮುಂದೆ ಅವರು ಮುಂದಿನ 6 ಓವರ್ಗಳಲ್ಲಿ ಪಾಕಿಸ್ತಾನ್ ಟೀಮಿನವರು 30 ರನ್ಗಳನ್ನು ಮಾಡ್ತಾರೆ ಮತ್ತು ಅವರು 5 ವಿಕೆಟ್ಗಳನ್ನು ಕಳೆದುಕೊಂಡಿರ್ತಾರೆ. ಮಹತ್ವವಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ವಿಕೆಟ್ಗಳನ್ನು ಕಳೆದುಕೊಳ್ತಾರೆ. ಹೀಗಾಗಿ ಪಂದ್ಯದ ಮೇಲೆ ಬಿಗಿ ಹಿಡಿತ ಇರ್ತಕ್ಕಂತಹ ಪಾಕಿಸ್ತಾನದವರು ಪಂದ್ಯವನ್ನು ಬಿಟ್ಟು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅವರು ಗೆಲ್ತಕ್ಕಂಥ ಮ್ಯಾಚನ್ನು ಹೆಂಗೆ ಕಳ್ಕೊಂಡ್ರಪ್ಪ ಅಂತಂದರೆ ಎಲ್ಲಿ ತನಕ 10 ಓವರ್ಗಳಾಗಿರ್ತವೆ ಅಲ್ಲಿ ತನಕ 57 ರನ್ನಿಗೆ ಪಾಕಿಸ್ತಾನ ಕೇವಲ 1 ವಿಕೆಟನ್ನು ಕಳೆದುಕೊಂಡಿರುತ್ತೆ. 11ನೇ ಓವರ್ ಮಾಡಲಿಕ್ಕೆ ಬಂದಿರತಕ್ಕಂಥ ಅಕ್ಷರ್ ಪಟೇಲ್ ಅವರು ಮೊದಲನೇ ಬಾಲ್ನಲ್ಲಿ ಉಸ್ಮಾನ್ ಖಾನ್ ಅವರ ವಿಕೆಟನ್ನು ಪಡೆದುಕೊಳ್ತಾರೆ. ಅಲ್ಲಿ ಅವರು ನೀಡಿದ್ದು ಕೇವಲ 9 ರನ್ಗಳು. ಇನ್ನು 12ನೇ ಓವರ್ ಮಾಡಲಿಕ್ಕೆ ಬಂದಿರತಕ್ಕಂತಹ ಹರ್ಷದೀಪ್ ಸಿಂಗ್ ಅವರು ಕೇವಲ 6 ರನ್ಗಳನ್ನು ನೀಡ್ತಾರೆ. ಹಾಗಾದರೆ 12 ಓವರ್ಗಳ ಕೊನೆಗೆ 72 ರನ್ಗಳಿಗೆ 2 ವಿಕೆಟ್ ನಷ್ಟಕ್ಕೆ 72 ರನ್ಗಳು ಆಗ್ತವೆ. ಇನ್ನು 13ನೇ ಓವರ್ ಮಾಡಲಿಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ. ನೋಡ್ರಿ, ಅದ್ಭುತವಾಗಿದೆ. ಈ ಓವರ್ನಲ್ಲಿ ಕೇವಲ ಅವರು 1 ರನ್ನನ್ನು ನೀಡಿ 1 ವಿಕೆಟನ್ನು ಪಡೆದುಕೊಳ್ತಾರೆ. ಅದು ಯಾರ್ದಪ್ಪ ಅಂತಂದರೆ ಫಕರ್ ಜಮಾನ್ ಅವರ ವಿಕೆಟ್ ಆಗಿರುತ್ತೆ. ಮುಂದೆ 14ನೇ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಬರ್ತಾರೆ, ಕೇವಲ 7 ರನ್ಗಳನ್ನು ನೀಡ್ತಾರೆ. ಮುಂದಿನ ಓವರ್ನಲ್ಲೇ ಇರೋದು ಟ್ವಿಸ್ಟ್ ನೋಡಿ. ಮುಂದಿನ ಓವರ್ ಮಾಡಲಿಕ್ಕೆ ಜಸ್ಪ್ರೀತ್ ಬುಮ್ರಾ ಅವರು ಬರ್ತಾರೆ. ಅದ್ಭುತವಾಗಿ ಆಡ್ತಕ್ಕಂತಹ ರಿಜ್ವಾನ್ ಅವರನ್ನು ಬೋಲ್ಡ್ ಮಾಡುವುದರೊಂದಿಗೆ ಆ ಓವರ್ನಲ್ಲಿ ಕೇವಲ 3 ರನ್ಗಳನ್ನು ನೀಡ್ತಾರೆ. ಇವಾಗ ಪಾಕಿಸ್ತಾನದವರ ಸ್ಕೋರು 83 ರನ್ಗಳಿಗೆ 4 ವಿಕೆಟ್ಗಳಾಗುತ್ತೆ. ಮುಂದಿನ 16ನೇ ಓವರ್ ಮಾಡಲಿಕ್ಕೆ ಓವರನ್ನು ಯಾರಿಗೆ ಕೊಡ್ತಾರಪ್ಪ ಅಂತಂದರೆ ರೋಹಿತ್ ಶರ್ಮಾ ಅವರು ಅಕ್ಷರ್ ಪಟೇಲ್ ಅವರಿಗೆ ಕೊಡ್ತಾರೆ. ಇದೆಷ್ಟಂತ ಧೈರ್ಯ ನೋಡ್ರಿ ರೋಹಿತ್ ಶರ್ಮಾ ಅವರಿಗೆ. ಈ ಓವರ್ನಲ್ಲಿ ಕೇವಲ ಅಕ್ಷರ್ ಪಟೇಲ್ ಅವರಿಗೆ 2 ರನ್ಗಳನ್ನು ನೀಡ್ತಾರೆ. ಆ್ಯಕ್ಚುಲಿ ಕೊನೆಗೆ ಸ್ಪಿನ್ನರ್ಗಳಿಗೆ 6 ಹೆಚ್ಚಿಗೆ ಹೊಡಿತಾ ಇರ್ತಾರೆ ಬ್ಯಾಟ್ಸ್ಮನ್ಗಳು. ಆದರೆ ಈ ಸ್ಪಿನ್ನರ್ಗಳಿಗೆ ಬಾಲ್ ಕೊಡಬೇಕಾಗಿತ್ತಪ್ಪ ಅಂತಂದರೆ ಈ ರೋಹಿತ್ ಶರ್ಮಾ ಅವರಿಗೆ ಎಷ್ಟು ಧೈರ್ಯ ಇರ್ಬೋದು, ತಮ್ಮ ಬಾಲರ್ಗಳ ಮೇಲೆ ಎಷ್ಟು ವಿಶ್ವಾಸ ಇರ್ಬೋದು. ಆ ವಿಶ್ವಾಸದೊಳಗೆ ಪಟೇಲ್ ಅವರು ನಿಜ ಆಗ್ತಾರೆ. ಕೇವಲ 2 ರನ್ಗಳನ್ನು ನೀಡ್ತಾರೆ. 16 ಓವರ್ಗಳ ಮುಕ್ತಾಯಕ್ಕೆ 85 ರನ್ಗಳಿಗೆ ಕೇವಲ 4 ವಿಕೆಟ್ಗಳನ್ನು ಕಳೆದುಕೊಂಡಿರ್ತಾರೆ. 17ನೇ ಓವರನ್ನು ಮಾಡಲಿಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ. ಇಲ್ಲಿ ಮತ್ತೆ 5 ರನ್ಗಳನ್ನು ನೀಡಿ ಮತ್ತೊಂದು ವಿಕೆಟನ್ನು ಪಡೆದುಕೊಳ್ತಾರೆ. ಅಂದರೆ ಶಾದಾಬ್ ಖಾನ್ ಅವರ ವಿಕೆಟನ್ನು ಇಲ್ಲಿ ಪಡೆದುಕೊಳ್ತಾರೆ. 18ನೇ ಓವರನ್ನು ಮೊಹಮ್ಮದ್ ಸಿರಾಜ್ ಅವ್ರಿಗೆ ಕೊಡ್ತಾರೆ. ಈ ಓವರ್ನೊಳಗೆ ಮೊಹಮ್ಮದ್ ಸಿರಾಜ್ ಅವರು 9 ರನ್ಗಳನ್ನು ನೀಡ್ತಾರೆ. ಆವಾಗ ಪಾಕಿಸ್ತಾನ ತಂಡದ ಸ್ಕೋರ್ ಆಗುತ್ತೆ 99 ರನ್ಗಳು.
5 ವಿಕೆಟ್ಗಳನ್ನಷ್ಟಕ್ಕೆ. ಈಗ ಉಳಿದಿರ್ತಕ್ಕಂತಹ 2 ಓವರ್ಗಳು ಉಳಿದಿರ್ತಾವೆ. 2 ಓವರ್ಗಳು ಇಬ್ಬರು ಬೌಲರ್ಸ್ಗಳು ಉಳಿದಿರ್ತಾರೆ. ಒಂದು ಜಸ್ಪ್ರೀತ್ ಬುಮ್ರಾ, ಇನ್ನೊಂದು ಹರ್ಷದೀಪ್ ಸಿಂಗ್. ಈ ಹಂತದೊಳಗೆ ಪಾಕಿಸ್ತಾನಕ್ಕೆ ಗೆಲ್ಲುವ ಸಲುವಾಗಿ ಬೇಕಾಗಿರ್ತ ರನ್ಗಳು ಕೇವಲ 21. 2 ಓವರ್ಗಳು ಉಳಿದಿದ್ದಾವೆ. 19ನೇ ಓವರನ್ನು ರೋಹಿತ್ ಶರ್ಮಾ ಅವರು ಜಸ್ಪ್ರೀತ್ ಬುಮ್ರಾ ಅವರಿಗೆ ಕೊಡ್ತಾರೆ. ಇಲ್ಲೇ ಇರೋದು ರಿಯಲ್ ಟ್ವಿಸ್ಟ್. ಈ ಓವರ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಕೇವಲ 3 ರನ್ಗಳನ್ನು ನೀಡಿ 1 ವಿಕೆಟನ್ನು ಪಡೆದುಕೊಳ್ತಾರೆ. ಅಂದರೆ ಆಲ್ಮೋಸ್ಟ್ ಮ್ಯಾಚನ್ನು ಇಂಡಿಯಾದ ಕಡೆಗೆ ತಿರುಗಿಸಿಬಿಡ್ತಾರೆ ಈ ಓವರ್ನೊಳಗೆ. ಕೇವಲ 2 ಓವರ್ಗಳಲ್ಲಿ 21 ರನ್ ಕಾಮನ್ ಆಗಿ ಹೊಡಿಬೋದು. ಆದರೆ ಪಾಕಿಸ್ತಾನದವರಿಗೆ, ಯಾಕಂದರೆ ಜಗತ್ತಿನ ನಂಬರ್ 1 ಬೌಲರ್ ಆಗಿರ್ತಕ್ಕಂತಹ ಜಸ್ಪ್ರೀತ್ ಬುಮ್ರಾ ಅವರು ಈ ಓವರ್ನೊಳಗೆ ಕೇವಲ 3 ರನ್ಗಳನ್ನು ನೀಡಿ ಕೊನೆಯ ಎಸೆತದಲ್ಲಿ ಇಫ್ತಿಕಾರ್ ಅಹಮದ್ ಅವರನ್ನು ಔಟ್ ಮಾಡ್ತಾರೆ. ಇನ್ನು ಉಳಿದಿರ್ತಕ್ಕಂತಹ ಲಾಸ್ಟ್ ಓವರ್ ಹರ್ಷದೀಪ್ ಸಿಂಗ್ ಅವರಿಗೆ ಕೊಡ್ತಾರೆ. ಗೆಲ್ಲಿಕ್ಕೆ 18 ರನ್ಗಳ ಅವಶ್ಯಕತೆ ಇರ್ತದೆ. ಆದರೆ ಅದ್ಭುತವಾಗಿ ಹರ್ಷದೀಪ್ ಸಿಂಗ್ ಅವರು ಬೌಲಿಂಗನ್ನು ಮಾಡ್ತಾರೆ. ಮೊದಲನೇ ಎಸೆತದಲ್ಲಿ ಇಮಾದ್ ವಾಶಿಮ್ ಅವರನ್ನು ಔಟ್ ಮಾಡ್ತಾರೆ. ಇಲ್ಲಿ ನಶೀಮ್ ಶಾ ಅವರು 2 ಬೌಂಡ್ರಿಗಳನ್ನು ಹೊಡೆಯೋದ್ರ ಮುಖಾಂತರ ಸ್ವಲ್ಪ ಸ್ಕೋರನ್ನು ಸಮೀಪಕ್ಕೆ ತಂದು ಕೊನೆಗೆ 5 ಓವರ್ಗಳಿಂದ ಮ್ಯಾಚನ್ನು ಸೋಲ್ತಾರೆ. ನೋಡ್ರಿ, ಒಂದು ಹಂತದೊಳಗೆ ಮ್ಯಾಚ್ ಗೆದಿಯುವ ಹಂತಕ್ಕೆ ಬಂದಿರತಕ್ಕಂತಹ ಪಾಕಿಸ್ತಾನದಿಂದ ಮ್ಯಾಚನ್ನು ಕುಸಿದುಕೊಂಡು ಬಂದಿದ್ದು ನಮ್ಮ ಇಂಡಿಯನ್ ಬೌಲರ್ಸ್ಗಳು. ಇದು ಕ್ರಿಕೆಟ್ ಇತಿಹಾಸದಲ್ಲಿ, ಭಾರತ ದೇಶದ ಕ್ರಿಕೆಟ್ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಅತಿ ಕಡಿಮೆ ಸ್ಕೋರನ್ನು ಡಿಪೆಂಡ್ ಮಾಡಿದ್ದು ಈ ಮ್ಯಾಚ್ನಲ್ಲಿ. ಹಾಗಾದರೆ ಇಲ್ಲಿ ನಮ್ಮ ಇಂಡಿಯನ್ ಬೌಲರ್ಸ್ಗಳನ್ನು ನಾವು ಗಮನಿಸ್ಕೊಳ್ಳೋದಾಗದು. ಆದರೆ ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ ಹೇಳೋದಕ್ಕೆ ಎಷ್ಟು ಹೇಳಿದ್ರು ಅದು ಕಡಿಮೆನೇ ಆಯಿತು. 4 ಓವರ್ಗಳಲ್ಲಿ 14 ರನ್ಗಳನ್ನು ನೀಡಿ 3 ಪ್ರಮುಖ ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಅದರೊಂದಿಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ 4 ಓವರ್ಗಳಲ್ಲಿ 24 ರನ್ಗಳನ್ನು ನೀಡಿ 2 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಮೊಹಮ್ಮದ್ ಸಿರಾಜ್ ಅವರು 4 ಓವರ್ಗಳಲ್ಲಿ ಕೇವಲ 19 ರನ್ಗಳನ್ನು ನೀಡ್ತಾರೆ. ರವೀಂದ್ರ ಜಡೇಜಾ ಅವರು 2 ಓವರ್ಗಳಲ್ಲಿ 10 ರನ್ಗಳನ್ನು ನೀಡ್ತಾರೆ. ಅಕ್ಷರ್ ಪಟೇಲ್ ಅವರು 2 ಓವರ್ಗಳಲ್ಲಿ 11 ರನ್ಗಳನ್ನು ನೀಡಿ 1 ವಿಕೆಟನ್ನು ಪಡೆದುಕೊಳ್ತಾರೆ. ಇನ್ನು ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 31 ರನ್ಗಳನ್ನು ನೀಡಿ 1 ವಿಕೆಟನ್ನು ಪಡೆದುಕೊಳ್ತಾರೆ. ಹಾಗಾದರೆ ನಮ್ಮ ಇಂಡಿಯನ್ ಬೌಲರ್ಸ್ಗಳನ್ನು ಜಗತ್ತು ಅಂಡರ್ ರೇಟೆಡ್ ಮಾಡಿದ್ರ, ಅವರನ್ನು ಕಡೆಗಣಿಸಿದ್ರ? ಅದ್ಭುತವಾಗಿ ಅತ್ಯಂತ ಕಡಿಮೆ ಸ್ಕೋರನ್ನು ಡಿಪೆಂಡ್ ಮಾಡಿರ್ತಕ್ಕಂತಹ ನಮ್ಮ ಬೌಲರ್ಸ್ಗಳು ಪಾಕಿಸ್ತಾನ್ ಬೌಲರ್ಸ್ಗಳಿಗಿಂತ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ದಾರೆ ಅನ್ನೋದಕ್ಕೆ 2 ಮಾತಿಲ್ಲ. ಹೀಗಾಗಿ ಈ ಒಂದು T20 ವರ್ಲ್ಡ್ ಕಪ್ನಲ್ಲಿ ನಮ್ಮ ಬೌಲಿಂಗ್ ಯೂನಿಟ್ ಸಮಬಲದಿಂದ ಕೂಡಿದೆ. ಜೊತೆಗೆ ನಮ್ಮ ಬೌಲಿಂಗ್ ಯೂನಿಟ್ ಶ್ರೇಷ್ಠವಾದ ಪ್ರದರ್ಶನವನ್ನು ನೀಡ್ತಾ ಇದೆ. ಹೀಗಾಗಿ ಯಾವುದೇ ರೀತಿಯ ಕಡೆಗಣನೆಗೆ ನಮ್ಮ ಬೌಲರ್ಸ್ಗಳು ಒಳಗಾಗಬಾರದು. ನಶೀಮ್ ಶಾ, ಶೈನ್ ಅಫ್ರಿದಿ, ಆಮೀರ್, ವಾಶೀಮ್ ಅವರನ್ನು ನೋಡಿದಾಗ ಇವರು ಒಳ್ಳೆಯವರು, ಅದ್ಭುತವಾದ ಬಾಲಿಂಗ್ ಅಂತ ಅನ್ನಿಸ್ತಾ ಇದ್ದರು. ಯಾವಾಗ ಜಸ್ಪ್ರೀತ್ ಬುಮ್ರಾ ಅವರು ಬರ್ತಾರಲ್ಲ, ಆ ಸಂದರ್ಭದೊಳಗೆ ಇವರು ಸೂರ್ಯನ ಮುಂದೆ ಮೋಡ ಬಂದ ಹಾಗೆ ಮಂಕಾಗಿ ಬಿಡ್ತಾರೆ. ಯಾಕಪ್ಪ ಅಂತಂದರೆ ಇವರು ಜಸ್ಪ್ರೀತ್ ಬುಮ್ರಾ ಅವರ ಮುಂದೆ ಬಾಪ್ ಹೋತಾಯೆ ಅವರ ಬೇಟಾ ಹೋತಾಯೆ ಅನ್ನೋ ಹಾಗೆ ಮರೆಯಾಗಿ ಬಿಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ.